ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ದತ್ತಾತ್ರೇಯಾಯ ನಮಃ. ಓಂ ಶ್ರೀ ವಿಠಲಾನಂದ ಸದ್ಗುರುಭ್ಯೋ ನಮಃ. ವಂದೇ ಶಂಕರಂ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ. ಆಚಾರ್ಯ ಆತ್ರೇಯ ಗುರುವು ಪ್ರಹ್ಲಾದ ಕೇಶವ ಆತ್ರೇಯ ಪತ್ರಿಕೆ ಸಂಸ್ಕೃತಿಯ ರಂಗದಲ್ಲಿ ಮತ್ತು ಶ್ರೀ ಶಂಕರ ಮಹಾರಾಜರ ಭಕ್ತರಲ್ಲಿ ಮುಖ್ಯನಾದವರು. ಶ್ರೀ ಮಹಾರಾಜರು ಇವರಿಗೆ ಎಷ್ಟೋ ಆಧ್ಯಾತ್ಮಿಕತೆ ಮತ್ತು ಭೌತಿಕ ಅನುಭವಗಳನ್ನು ಪ್ರಸಾದಿಸಿದ್ದಾರೆ. ಕೊನೆಯ ಶ್ವಾಸದವರೆಗೂ ಆತ್ರೇಯವರು ಶ್ರೀ ಮಹಾರಾಜರನ್ನು ಹೃದಯಪೂರ್ವಕವಾಗಿ ಆರಾಧಿಸುತ್ತಿದ್ದರು. ಆತನು ಬಹಳ ಓದಿದವನು ಮತ್ತು ಸಮಾಜದ ಕಟ್ಟುನಿಟ್ಟಿನ ಬಗ್ಗೆ ಪೂರ್ತಿ ತಿಳಿದವನು. ಅವನು ಮೂಢನಂಬಿಕೆಗಳನ್ನು ಮತ್ತು ಕಪಟ ಸನ್ಯಾಸಿಗಳನ್ನು ತೀವ್ರವಾಗಿ ವಿಮರ್ಶಿಸುತ್ತಿದ್ದನು. ಆತನ ಅಭಿಪ್ರಾಯವನ್ನು ಬಹಳ ಸ್ಪಷ್ಟವಾಗಿ ತನ್ನ ರಚನೆಗಳ ಮೂಲಕ ತಿಳಿಸುತ್ತಿದ್ದನು. ತನ್ನ ವಾಕ್ ಸಂಜ್ಞೆಯ ಮೂಲಕವೂ ಸಹ ಈ ವಿಷಯವನ್ನು ಪ್ರಚಾರ ಮಾಡುತ್ತಿದ್ದನು. ಮಂತ್ರಿಗಳ ಅವಿನೀತಿ ರಾಜಕೀಯವನ್ನು ಸಹ ಸ್ವಲ್ಪವೂ ಭೇದವಿಲ್ಲದೆ ವಿಮರ್ಶಿಸುತ್ತಿದ್ದನು. ಆ ವಿಮರ್ಶೆಗಳಿಂದ ಎಷ್ಟೋ ಕೋರ್ಟು ಕೇಸುಗಳು ಮತ್ತು ಸರ್ಕಾರದ ಪರವಾದ ಇಕ್ಕಟ್ಟುಗಳನ್ನು ಎದುರುಗೊಳ್ಳಬೇಕಾಯಿತು. ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ಒಂದು ಬಾರಿಯೂ ಜೈಲಿಗೆ ಹೋಗಲಿಲ್ಲ. ಶ್ರೀ ಶಂಕರ ಮಹಾರಾಜರ ಅನುಗ್ರಹವು ಸಂಪೂರ್ಣವಾಗಿರುವುದೇ ಇದಕ್ಕೆ ಕಾರಣ. ಎಷ್ಟೋ ವಿಪತ್ತುಗಳಿಂದ ಅವರನ್ನು ಶ್ರೀ ಶಂಕರ ಮಹಾರಾಜರು ಕಾಪಾಡಿದ್ದಾರೆ. ಅಂತಹ ಪ್ರೇಮವನ್ನು ಹೊಂದಲು ಆತನಿಂತಹ ದುಷ್ಟವಂತನಲ್ಲವೇ ಅವರ ಪ್ರೇಮ ಅವನನ್ನೊಂದು ರತ್ನವನ್ನಾಗಿ ಮಾಡಿತು. ಹಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಕೀರ್ತಿಶೇಷರಾದ ಶ್ರೀ ಕನ್ನಮವರ್ ಅನೇಕ ಕೆಲಸಗಳನ್ನು ಮಾಡುತ್ತಿದ್ದರು. ಅದನ್ನು ತನ್ನ ಆತ್ರೇಯವರು ಬಹಿರಂಗವಾಗಿ ತಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಿಸಿದರು. ಆದ್ದರಿಂದ ಕೋಪಗೊಂಡ ಮಂತ್ರಿಯ ಪತ್ನಿಯು ಆತ್ರೇಯರ ಮೇಲೆ ಕೇಸು ಹಾಕಿದಳು. ಹಣಬಲ ಜನಬಲ ಪ್ರಬಲವಾಗಿರುವುದರಿಂದ ಆಕೆ ಆತ್ರೇಯವರ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿಸಿದಳು. ಶ್ರೀ ಶಂಕರ ಮಹಾರಾಜರು ಆತ್ರೇಯವರನ್ನು ಒದ್ದು ನಿದ್ದೆಯಿಂದೆಬ್ಬಿಸಿ, ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ, ಸಾಕು ನಿದ್ದೆ ಏಳು ಎಂದರು. ಋತುಗಳನ್ನು ಕೇಳಿದೊಡನೆಯೇ ನಿದ್ದೆಯಿಂದೆದ್ದು ಮಂಚದಿಂದ ಇಳಿದು ಸ್ನಾನಾದಿಗಳನ್ನು ಮುಗಿಸಿ ಶ್ರೀ ಶಂಕರ ಮಹಾರಾಜರ ಫೋಟೋ ಮುಂದೆ ನಿಂತು ನಮಸ್ಕರಿಸಿದನು. ಅಲ್ಲೇ ಕುಳಿತು ಧ್ಯಾನಸ್ಥನಾದನು. ಧ್ಯಾನದಲ್ಲಿ ಕುಳಿತು ನನ್ನನ್ನು ಈ ಆಪತ್ತಿನಿಂದ ಪಾರು ಮಾಡಿರೆಂದು ಬೇಡಿದನು. ಅಷ್ಟರಲ್ಲೊಂದು ಅಪೂರ್ವ ವಾರ್ತೆಯು ಬಂದಿತು. ಶ್ರೀ ಕನ್ನವರ್ ಎದೆ ನೋವಿನಿಂದ ಮರಣಿಸಿದ್ದಾರೆಂಬ ವಾರ್ತೆ ಶ್ರೀ ಆತ್ರೇಯವರಿಗೆ ಸೇರಿತು. ವಸಂತರಾವು ನಾಯಕ್ ಎಂಬಾತನು ಹೊಸ ಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರಕ್ಕೆ ಬಂದನು. ಆತ್ರೇಯವರ ಮೇಲಿರುವ ಕೋರ್ಟು ಕೇಸನ್ನು ಹೊಡೆದು ಹಾಕಿದರು. ಆತ್ರೇಯವರ ಆನಂದಕ್ಕೆ ಮಿತಿಯಿಲ್ಲದಂತಾಯಿತು. ಆತನು ತಕ್ಷಣವೇ ರೈಲು ಹತ್ತಿ ದನಕಾವಡಿ ಸೇರಿ ಶ್ರೀ ಶಂಕರ ಮಹಾರಾಜರ ಸಮಾಧಿಯನ್ನು ದರ್ಶಿಸಿದನು. ಶ್ರೀ ಆತ್ರೇಯವರು ಶ್ರೀ ಶಂಕರ ಮಹಾರಾಜರ ಫೋಟೋ ಆಫೀಸಿನಲ್ಲಿ, ಮನೆಯಲ್ಲಿ, ಕಾರಿನಲ್ಲಿ ಅಲ್ಲದೆ ತನ್ನ ಜೇಬಿನಲ್ಲೂ ಸಹ ಇಟ್ಟುಕೊಂಡಿದ್ದರು. ಶ್ರೀ ಕೃಷ್ಣನ ಸಹಾಯದಿಂದ ಅರ್ಜುನ ಮಹಾಭಾರತ ಯುದ್ಧವನ್ನು ಗೆದ್ದಂತೆ ಆತ್ರೇಯವರು ಶ್ರೀ ಶಂಕರ ಮಹಾರಾಜರ ಸಹಾಯದಿಂದ ಬರುವ ತೊಂದರೆಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದರು. ಸಹಸ್ರಬುದ್ಧೆ ಕುಟುಂಬದ ಗುರುಭಕ್ತಿ. ಮೇ ತಿಂಗಳು 2001ನೇ ವರ್ಷ ಶ್ರೀ ಪ್ರಭಂಜನ್ ಸುಧಾನ್ ದೇಸಾಯಿ ಮತ್ತು ಅವರ ತಂದೆಯೊಂದಿಗೆ 92 ವರ್ಷ ವಯಸ್ಸಿನ ವೃದ್ಧ ಮಹಿಳೆಯನ್ನು ದರ್ಶಿಸಿದರು. ಅವರ ಹೆಸರು ಶ್ರೀಮತಿ ಮನೋರಮಾ ಪುರುಷೋತ್ತಮ ಸಹಸ್ರಬುದ್ಧೆ. ಆಕೆಯನ್ನು ದರ್ಶಿಸಿದಾಗ ಆಕೆಗೆ ಶ್ರೀ ಶಂಕರ ಮಹಾರಾಜರೊಡನೆಯ ಅನುಭವವನ್ನು ಮತ್ತು ಅನುಬಂಧವನ್ನು ವಿವರಿಸಿದರು. ಶ್ರೀ ಶಂಕರ ಮಹಾರಾಜರವರ ಆಶೀರ್ವಾದದ ಫಲ ಅಪಾರ. ಈ ವಯಸ್ಸಿನಲ್ಲಿ ಆಕೆಯ ನೋಟ ಮತ್ತು ಕಿವಿ ಕೇಳಿಸುವುದು, ಮಾತಿನ ಸ್ಪಷ್ಟತೆ ಎಲ್ಲವೂ ಶ್ರೀ ಶಂಕರ ಮಹಾರಾಜರ ಅನುಗ್ರಹವೇ. ಆಕೆ ಕೊನೆಯ ಶ್ವಾಸದವರೆಗೂ ಹೀಗೆಯೇ ಇದ್ದಳು. ಆಕೆಯು ಕೊನೆಯ ದಿನಗಳಲ್ಲಿ ಮುಂಬಯಿಯ ಗ್ಲಾಸ್ ವರ್ತಕನ ಬಳಿಯಿರುವ ದಾದರ್ನಲ್ಲಿ ವಾಸಿಸುತ್ತಿದ್ದಳು. ಮೊದಲು ಆಕೆ ಕೇರಳ ಚಾವಲ್ ನಯಾನಿ ರೋಡ್ ಪ್ರಭಾದೇವಿ ಪ್ರದೇಶದಲ್ಲಿ ಮುಂಬೈನಲ್ಲಿ ವಾಸಿಸುತ್ತಿದ್ದಳು. ಆಕೆಯ ಪತಿಯ ಹೆಸರು ಪುರುಷೋತ್ತಮ ಸಹಸ್ರಬುದ್ಧೆ. ರೈಲು ಉದ್ಯೋಗಿ, ಬಹಳ ನಾಸ್ತಿಕ. ಒಮ್ಮೆ ತಮ್ಮ ಭಕ್ತರೊಡನೆ ಶ್ರೀ ಮಹಾರಾಜರು ಆತನ ಮನೆಗೆ ಬಂದರು. ಆ ಸಮಯದಲ್ಲಿ ಆತನ ಮಗನು ಅರ್ಥವಾಗದ ಕಾಯಿಲೆಯಿಂದ ನರಳುತ್ತಿದ್ದನು. ವೈದ್ಯರು ಆ ಕಾಯಿಲೆಗೆ ಔಷಧವೇ ಇಲ್ಲವೆಂದು ವೈದ್ಯವನ್ನು ನಿಲ್ಲಿಸಿದರು. ಶ್ರೀ ಮಹಾರಾಜರ ಆಶೀರ್ವಾದ ಮತ್ತು ಮಹಾತ್ಮೆಯ ಬಲದಿಂದ ಅವನ ಕಾಯಿಲೆಯು ಕಡಿಮೆಯಾಗಿ ಆರೋಗ್ಯವಂತನಾದನು. ಈ ಲೀಲೆಯಿಂದ ಪುರುಷೋತ್ತಮ ಸಹಸ್ರಬುದ್ಧೆ ಅಲ್ಲಿಯವರೆಗೆ ನಾಸ್ತಿಕನಾಗಿದ್ದವನು ಶ್ರೀ ಶಂಕರ ಮಹಾರಾಜರ ಭಕ್ತನಾಗಿ ಬದಲಾದನು. ಅವನು ಎಷ್ಟು ನಾಸ್ತಿಕನೆಂದರೆ ಊಟ ಮಾಡುವಾಗ ಸಹ ಕಾಲಿನ ಬೂಟನ್ನು ಬಿಚ್ಚುತ್ತಿರಲಿಲ್ಲ. ಆ ದಿನಗಳಲ್ಲಿ ಹಾಗೆ ಮಾಡುವುದು ಮಹಾಪಾಪವೆಂದು ಪರಿಗಣಿಸುತ್ತಿದ್ದರು. ಅವನಿಗೆ 4 ಜನ ಮಕ್ಕಳು ಮತ್ತು 2 ತಮ್ಮಂದಿರು ಇದ್ದರು. ಅಂತಹ ನಾಸ್ತಿಕನು ಮೀದ್ವಾಲ್ನಲ್ಲಿ ತನ್ನ ಮನೆಯನ್ನು ಶ್ರೀ ಶಂಕರ ಮಹಾರಾಜರು ಪಾವನ ಮಾಡಿಸಿದಾಗಿನಿಂದ ಶ್ರೀ ಮಹಾರಾಜರ ಪರಮ ಭಕ್ತನಾಗಿಯೂ ಮತ್ತು ಆಸ್ತಿಕನಾಗಿಯೂ ಬದಲಾದನು. ಜನಗಳನ್ನು ಒಟ್ಟಿಗೆ ಸೇರಿಸಿ ಭಜನೆ ಮಾಡಿಸುತ್ತಿದ್ದನು. ಆ ಪ್ರದೇಶದಲ್ಲಿ ಅಸಂಖ್ಯಾತವಾಗಿ ಶಂಕರ ಮಹಾರಾಜರ
ಭಕ್ತರಾದರು. ಶ್ರೀ ಸಹಸ್ರಬುದ್ಧೆ ಹೃದಯಪೂರ್ವಕವಾಗಿ ಶ್ರೀ ಶಂಕರ ಮಹಾರಾಜರನ್ನು ಆರಾಧಿಸುತ್ತಿದ್ದನು. ಆತನು ತನ್ನ ಶರೀರಾವಯವಗಳನ್ನು ಮರೆತು ತೀವ್ರವಾಗಿ ಧ್ಯಾನಸ್ಥನಾಗುತ್ತಿದ್ದನು. ಒಮ್ಮೆ ಆತನು ಶ್ರೀ ಮಹಾರಾಜರನ್ನು ಧ್ಯಾನಿಸುತ್ತಾ ತೀವ್ರವಾದ ಸಮಾಧಿ ಸ್ಥಿತಿಯನ್ನು ಹೊಂದಿದನು. ಅದೆಷ್ಟು ಆಶ್ಚರ್ಯಕರವಾದ ವಿಷಯವೇನೆಂದರೆ, ಹಸಿವು, ಬಾಯಾರಿಕೆ, ನಿತ್ಯ ಕೃತ್ಯ ಅವಸರಗಳೂ ಸಹ ಇಲ್ಲದೆ 2 ವರ್ಷಗಳ ಕಾಲ ತೀವ್ರ ಧ್ಯಾನ ಸಮಾಧಿಯಲ್ಲೂ ಇದ್ದು ಬಿಟ್ಟನು. ಇನ್ನು ಆಫೀಸಿನ ಕೆಲಸವೆಂಬ ಆಲೋಚನೆಯೇ ಇಲ್ಲ. ಈ ವಿಚಿತ್ರ ಪರಿಸ್ಥಿತಿಯಲ್ಲಿ ಆತನ ಸಂಬಳದ ದಿನ ಪ್ರತಿ ತಿಂಗಳು ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಸಂಬಳವನ್ನು ಆತನ ಪತ್ನಿಯ ಕೈಗೆ ಇಟ್ಟು ಹೋಗುತ್ತಿದ್ದನು. 2 ವರ್ಷಗಳ ನಂತರ ಆ ವ್ಯಕ್ತಿ ಕಾಣಿಸಲಿಲ್ಲ. ಆತನು ಆಫೀಸಿಗೆ ಹೋಗಿ ನೋಡಿದಾಗ ಆತನ ಹಾಜರಾತಿ ಪುಸ್ತಕದಲ್ಲಿ ಎಲ್ಲಾ ದಿನಗಳ ಸಹಿ ಇದ್ದವು. ಆತನ ಹೆಂಡತಿ ಸಂಬಳದ ವಿಷಯ ಹೇಳಿದಾಗ ಕಣ್ತುಂಬಿ ಆನಂದ ಬಾಷ್ಪದಿಂದ ಆ ವ್ಯಕ್ತಿ ಶ್ರೀ ಮಹಾರಾಜರೇ ಎಂದು ತಿಳಿದು ಮಹದಾನಂದ ಹೊಂದಿದನು. ಇದೇ ಲೀಲೆ ಶ್ರೀ ತಾಜುದ್ದೀನ್ ಬಾಬಾ ಜೀವನ ಚರಿತ್ರೆಯಲ್ಲೂ ಸಹ ಇದೆ. ಆ ದಿನ ಪ್ರಭಾದೇವಿ ಪ್ರದೇಶದಲ್ಲಿ ಸಯಾನಿ ಬೀದಿಯ ಮೀದ್ವಾಲಾ ಪ್ರದೇಶದಲ್ಲಿ ಒಂದು ಜಂಕ್ಷನ್ ಇದೆ. ಶ್ರೀ ಮಹಾರಾಜರ ಚೌಕ್ ಎಂದು ಹೆಸರಿಟ್ಟರು. ಇದು ದಿವಾಕರ್ ರಾವಟೆ ಎಂಬುವನು ಬೊಂಬಾಯಿಗೆ ಮೇಯರ್ ಆಗಿರುವ ಸಮಯದಲ್ಲಿ ಈ ಹೆಸರನ್ನು ಇಡಲಾಯಿತು. ಆತನು ಕೂಡ ಶ್ರೀ ಶಂಕರ ಮಹಾರಾಜರ ಭಕ್ತನಾಗಿದ್ದನು. ಶ್ರೀ ಮಹಾರಾಜರು ಸಹಸ್ರಬುದ್ಧೆಯ ಮನೆಯಲ್ಲಿ 1 ಬಾರಿ 6 ತಿಂಗಳು, 1 ಬಾರಿ 3 ತಿಂಗಳು, 2 ತಿಂಗಳು ಹೀಗೆ ಇರುತ್ತಿದ್ದರು. ಅವರು ಸಹಸ್ರಬುದ್ಧೆಯ ಪತ್ನಿಯನ್ನು ವಿದ್ಯಾ ಎಂದು ಕೂಗುವರು. ಜೋಸಿ ಎಂಬುವಾಕೆ ಶ್ರೀ ಸ್ವಾಮಿ ಸಮರ್ಥರ ಭಕ್ತಳು. ಮಹಾಯೋಗಿ ಶ್ರೀ ಸಹಸ್ರಬುದ್ಧೆಗೆ ಶ್ರೀ ಶಂಕರ ಮಹಾರಾಜರಿಗೆ ಸ್ನಾನ ಮಾಡಿಸುವುದೆಂದರೆ ಬಹಳ ಪ್ರೀತಿ. ಶ್ರೀ ಮಹಾರಾಜರು ಸ್ವತಃ ಊಟ ಮಾಡುತ್ತಿರಲಿಲ್ಲ. ಯಾರಾದರೂ ತಿನ್ನಿಸಿದರೆ ಮಾತ್ರ ತಿನ್ನುತ್ತಿದ್ದರು. ಮನೋರಮ್ಮ ತನ್ನ ಮಕ್ಕಳಿಗೆ ಮತ್ತು ಮೈದುನನಿಗೆ, ತನ್ನ ಗಂಡನಿಗೆ ತಿನ್ನಿಸುತ್ತಿದ್ದಳು. ಶ್ರೀ ಮಹಾರಾಜರನ್ನು ಮತ್ತು ಅವರ ಭಕ್ತರನ್ನು ಬೇಸರಿಸಿಕೊಳ್ಳುತ್ತಿದ್ದಳು. ಮೇಲಿಂದ ಮೇಲೆ ಮಹಾರಾಜರು ಅವರ ಮನೆಗೆ ಬರುವುದೇ ಇದಕ್ಕೆ ಕಾರಣವಾಗಿತ್ತು. ಶ್ರೀ ಮಹಾರಾಜರು ಆಕೆಯನ್ನು ಸಮಾಧಾನಪಡಿಸಿ ಅಡಿಗೆ ಮನೆಯಲ್ಲಿ ಆಕೆಗೆ ಸಹಾಯ ಮಾಡುತ್ತಿದ್ದರು. ಸಿಗರೇಟು ಸೇದುವುದು, ಭ್ರಾಂತಿ ಕುಡಿಯುವುದು ಆಕೆಗೆ ಇಷ್ಟವಾಗುತ್ತಿರಲಿಲ್ಲ. ಆದ್ದರಿಂದ ಶ್ರೀ ಮಹಾರಾಜರು ಅವರ ಮನೆಯಲ್ಲಿದ್ದಷ್ಟು ಕಾಲ ಅವುಗಳಿಂದ ದೂರವಿರುತ್ತಿದ್ದರು. ಶ್ರೀ ಮಹಾರಾಜರಿಗೆ ಜೂಂಕ್ರಾ ಮರಾಠಿ ಅಡಿಗೆಗಳು ಎಂದರೆ ಬಹಳ ಪ್ರೀತಿ. ಅದೂ ಅಲ್ಲದೆ ಕಿಚಡಿ ಎಂದರೆ ಬಹಳ ಪ್ರೀತಿ. ಶ್ರೀ ಮಹಾರಾಜರು ಯಾವಾಗಲೂ ಕಿಚಡಿ ಮಾಡಿಕೊಡೆಂದು ಕೇಳುತ್ತಿದ್ದರು. ಆಕೆಯು ಸ್ವಲ್ಪ ಕೂಡ ಬೇಸರಿಸಿಕೊಳ್ಳದೆ ಎಷ್ಟೋ ರುಚಿಯಾಗಿ ಮಾಡಿ ತಿನ್ನಿಸುತ್ತಿದ್ದಳು. ಹೆತ್ತ ತಾಯಿಯಂತೆ ಪ್ರೀತಿಸುತ್ತಿದ್ದಳು. ಬಾಯಿಜಾಬಾಯಿಯು ಸಾಯಿಬಾಬಾರಿಗೆ ಊಟ ಮಾಡಿಸಿ ತನ್ನ ಕುಮಾರನನ್ನು ರಕ್ಷಿಸಿಕೊಂಡು ತಾನು ಸ್ವರ್ಗಸ್ಥಳಾದಳು. ಶ್ರೀ ಗುರುಗಳಿಗೆ ಏನೂ ಅವಶ್ಯಕತೆ ಇರುವುದಿಲ್ಲ. ನಮ್ಮನ್ನು ಉದ್ಧರಿಸಲು ಮಾತ್ರವೇ ಒಂದು ವಿಷಯದಲ್ಲಿ ಅವಕಾಶ ಕಲ್ಪಿಸುತ್ತಾರೆ. ಆದ್ದರಿಂದ ಅವರಿಗೇನೂ ಲಾಭವಿಲ್ಲ. ಗುರುವನ್ನು ಸೇವಿಸಿದವರು ಮತ್ತು ಅವರ ಕುಟುಂಬ ಸಭ್ಯರೇ ಅಲ್ಲದೆ ಅವರ ಸಹವಾಸ ಮಾಡಿದವರೂ ಸಹ ರಕ್ಷಿಸಲ್ಪಡುತ್ತಾರೆ. ಅದೇ ವಿಷಯವು ಈ ಕೆಳಗಿನ ವಿಷಯದಲ್ಲಿ ಸ್ಪಷ್ಟವಾಗುತ್ತದೆ. ಗುಜರಾತ್ ರಾಷ್ಟ್ರದಲ್ಲಿನ ಬಿಲ್ಮೋರಾದಲ್ಲಿ ಗಾನಾಪೋಲೆ ಎಂಬ ವ್ಯಕ್ತಿಗೆ ಒಂದು ಟೈಲ್ಸ್ ಫ್ಯಾಕ್ಟರಿ ಇತ್ತು. ಅದರಲ್ಲಿ ಶ್ರೀಮತಿ ಸಹಸ್ರಬುದ್ಧೆ ತಂದೆ ದತ್ತಾತ್ರೇಯ ಗಾಡ್ಗಿಲ್ ಕೆಲಸ ಮಾಡುತ್ತಿದ್ದರು. ಗಾನಾಪೋಲೆ ವ್ಯಾಪಾರ ಕೆಟ್ಟು ನಷ್ಟದಲ್ಲಿ ನಡೆಯುತ್ತಿತ್ತು. ಯಾರೋ ಕ್ಷುದ್ರ ಪ್ರಯೋಗ ಮಾಡಿದ್ದರಿಂದ ಈ ಪರಿಸ್ಥಿತಿ ಏರ್ಪಟ್ಟಿತ್ತು. ಗಾಡ್ಗಿಲ್ ಪ್ರಾರ್ಥನೆಯ ಮೇಲೆ ಶ್ರೀ ಮಹಾರಾಜರು ಗಾನಾಪೋಲೆ ಫ್ಯಾಕ್ಟರಿಯಲ್ಲಿ 1 ವರ್ಷ ಕಾಲ ವಾಸಿಸಿದರು. ಗಾಡ್ಗಿಲ್ ಪತ್ನಿಗೆ ದತ್ತಾತ್ರೇಯ ಸ್ವಾಮಿ ವಿಗ್ರಹ ಲಭಿಸಿತು. ಶ್ರೀ ಮಹಾರಾಜರು ಆ ವಿಗ್ರಹವನ್ನು ಪ್ರತಿಷ್ಠಿಸಿ ದೇವಸ್ಥಾನವನ್ನು ಕಟ್ಟಿಸುವಂತೆ ಆದೇಶಿಸಿದರು. ಅಲ್ಲಿಯೇ ಶ್ರೀ ಗುರು ಪಾದುಕೆಗಳನ್ನು ಪ್ರತಿಷ್ಠಿಸಿದರು. ಅಲ್ಲಿ ನಡೆದ ಕ್ಷುದ್ರ ವಿದ್ಯೆಗಳನ್ನು ತೆಗೆದು ದತ್ತಾತ್ರೇಯನನ್ನು ಪ್ರತಿಷ್ಠಿಸಿ ಅವರಿಗೆ ಸುಖ ಸಂತೋಷಗಳನ್ನು, ವ್ಯಾಪಾರಾಭಿವೃದ್ಧಿಯನ್ನು ಪ್ರಸಾದಿಸಿದರು. ಅವರ ಅಭ್ಯಾಸಗಳು ಮತ್ತು ಅವರ ಅಂಗವಿಕಲತೆಗಳನ್ನು ಮತ್ತು ಚೇಷ್ಟೆಗಳನ್ನು ನೋಡಿದ ಜನ ಹುಚ್ಚು ಫಕೀರ್ ಎಂದು ಹೆಸರಿಟ್ಟರು. ಸಯ್ಯಾಜಿರಾವ್ ಗಾಯಕ್ವಾಡ್ ಮಿಲ್ನಲ್ಲಿರುವ ಕಾರ್ಮಿಕರೆಲ್ಲ ಪ್ರತಿದಿನ ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ದರ್ಶಿಸುತ್ತಿದ್ದರು. ಭಕ್ತಿಯಿಂದ ಕೀರ್ತನೆಗಳು, ಭಜನೆಗಳು ಹಾಡುತ್ತಿದ್ದರು. ಈ ದಿನಕ್ಕೂ 70 ವರ್ಷಗಳಿಂದ ದತ್ತ ಜಯಂತಿ ವೈಭವದಿಂದ ನಡೆಯುತ್ತದೆ. ಶ್ರೀಮತಿ ಸಹಸ್ರಬುದ್ಧೆಯವರು ಉತ್ಸವಗಳನ್ನು ನಡೆಸುತ್ತಾರೆ. ಈಗ ಆಕೆ ಸೋದರಳಿಯನಾದ ಗಾಡ್ಗಿಲ್ ಆ ದೇವಸ್ಥಾನದ ನಿರ್ವಹಣೆಯನ್ನು ನಡೆಸುತ್ತಿದ್ದಾರೆ. ಎಲ್ಲರಿಗೂ ಆ ಸಮಯದಲ್ಲಿ ಪ್ರಸಾದ ವಿನಿಯೋಗವಾಗುತ್ತದೆ. ಶ್ರೀ ಶಂಕರ ಮಹಾರಾಜರು ಸಮಾಧಿ ಹೊಂದುವ ಮುಂಚೆ ಶ್ರೀಮತಿ ಸಹಸ್ರಬುದ್ಧಿಯವರಿಗೆ ಸ್ವಪ್ನ ದರ್ಶನವನ್ನು ಕೊಟ್ಟು ತಕ್ಷಣವೇ ಪುನಾಗೆ ಬರುವಂತೆ ಆದೇಶಿಸಿದರು. ಕಾರಣ ಅವರು ಸಮಾಧಿ ಹೊಂದುವುದಾಗಿ ಹೇಳಿದರು. ಆದರೆ ಆ ಸಮಯದಲ್ಲಿ ಸ್ವತಂತ್ರ ಹೋರಾಟವು ಭೀಕರವಾಗಿ ನಡೆಯುತ್ತಿರುವುದರಿಂದ ಮತ್ತು ಹಿಂದಿನ ಮುಸ್ಲಿಮರ ಮತಭೇದವಿರುವುದರಿಂದ ಹಿಂಸಾಕಾಂಡವು ನಡೆಯುತ್ತಿತ್ತು. ಆದರೆ ಶಂಕರ ಮಹಾರಾಜರ ಮೇಲಿನ ವಿಶ್ವಾಸದಿಂದ ಆಕೆ ಒಬ್ಬರೇ ಪೂನಾಗೆ ಹೊರಟರು. ಆಕೆ ಶ್ರೀ ಮಹಾರಾಜರ ಮೇಲಿನ ವಿಶ್ವಾಸದಿಂದ ರೈಲ್ವೆ ಸ್ಟೇಷನ್ ಅನ್ನು ಸೇರಿದರು. ಶ್ರೀ ಮಹಾರಾಜರು ಆಕೆಗೆ ದರ್ಶನ ಕೊಟ್ಟು ಇಂಜಿನ್ ಪಕ್ಕ ಬೋಗಿಯಲ್ಲಿ ಒಂದು ಸೀಟು ನಿನಗಾಗಿ ಕಾಯಿಸಿದ್ದೇನೆ ಎಂದರು. ಹಾಗೆ ಆಕೆ ಹೋಗಿ ಆ ಸೀಟಿನಲ್ಲಿ ಕುಳಿತಳು. ಆ ಸೀಟು ಬಿಟ್ಟು ಮಿಕ್ಕ ಎಲ್ಲಾ ಸೀಟುಗಳು ಮಾರಾಟವಾಗಿ ಹೋಗಿದ್ದವು. ಶ್ರೀ ಮಹಾರಾಜರ ಸಮಾಧಿಯ ಮುಂಚಿತವಾಗಿ ಅವರನ್ನು ನೋಡುವ ಅದೃಷ್ಟವು ಆಕೆಗೆ ದಕ್ಕಿತು.
ಶ್ರೀ ಶಂಕರ ಮಹಾರಾಜರು ಸಹಸ್ರಬುದ್ಧಿಯ ಕುಟುಂಬದವರ ಗುರುಭಕ್ತಿಯನ್ನು ಅಂಗೀಕರಿಸಿದರು. ಅವರನ್ನು ಎಲ್ಲಾ ವಿಧವಾಗಿಯೂ ಆಶೀರ್ವದಿಸಿ ಕಾಪಾಡಿದರು. ಪರಮ ನಾಸ್ತಿಕನಾಗಿದ್ದ ಶ್ರೀ ಸಹಸ್ರಬುದ್ಧಿಯನ್ನು ಪರಮ ಭಕ್ತನಾಗಿ ಬದಲಾಯಿಸಿದರು. ಅವನು ಧ್ಯಾನದಲ್ಲಿದ್ದಾಗ 2 ವರ್ಷಗಳ ಕಾಲ ಕೆಲಸ ಮಾಡಿ ಸಂಬಳ ಮನೆಗೆ ತಂದುಕೊಟ್ಟರು. ಅವರ ಅನುಗ್ರಹದಿಂದ ಆಕೆಯ ವೃದ್ಧಾಪ್ಯ ಬಹಳ ಸಂತೋಷದಿಂದ ಸಾಗಿ ಹೋಯಿತು. ಆಕೆ 10/7/2000 ದಿನ ಗುರುಪೂರ್ಣಿಮೆಯ ಪರ್ವದಿನದಲ್ಲಿ ಶ್ರೀ ಮಹಾರಾಜರ ಚರಣಗಳಲ್ಲಿ ಆಯ್ಕೆವಾದಳು. ಈ ಸಹಸ್ರಬುದ್ಧಿಯ ಕುಟುಂಬವರನ್ನು ಶ್ರೀ ಮಹಾರಾಜರು ಈ ರೀತಿ ಆಶೀರ್ವದಿಸಿ ರಕ್ಷಿಸಿದರು. ಇವರನ್ನು ಭಕ್ತಿಯಿಂದ ಸ್ಮರಿಸುವವರೆಲ್ಲರಿಗೆಲ್ಲ ಅತ್ಯಂತ ರಕ್ಷಣೆ ಲಭಿಸುವುದು. ಈ ಅಧ್ಯಾಯವು ಮುಂದುವರಿಯುವುದು.